ಗಾರ್ಡನ್ ಸಿನಿಮಾ ಮತ್ತೊಂದು ಹೇಗೆ ಪಾತ್ರ ಹೇಗಿದೆ ಸರ್? ಗಾರ್ಡನ್ ಅನ್ನೋದೇ ವಿಶೇಷ. ಅದು ಏನು ಅಂದರೆ ಈ ಪೌರ ಕಾರ್ಮಿಕರದ್ದು ಏನು ಇವತ್ತು ಅದು ಅಲ್ಲಿದೆ ನಡೀತಾ ಇರೋದು, ಒಂದು ಮಾಫಿಯಾಗಳು ಎಲ್ಲ ನಡೀತಾ ಇದೆ, ಅದ್ರ ಬೇಸ್ಡ್ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾನೊಬ್ಬ ಪೌರ ಕಾರ್ಮಿಕನಾಗಿ ಇಲ್ಲಿ ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಈಗ ಯೋಗದೀಪ್ ಕುಟುಂಬದ ಕುಡಿ ಅಂದಾಗ ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ. ದರ್ಶನ್ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಇನ್ಸ್ಪಿರೇಷನ್, ಹೇಗೆ ಏನು ಅನ್ನೋದು ಈ ಸಂದರ್ಭದಲ್ಲಿ ಸರ್ ಇವತ್ತಿರೋ ಜನ್ರೇಷನ್ಗೆ ಅವ್ರು ಹೇಳಿದ್ದು ನಮ್ಗೆ ಹೇಳ್ತಾ ಇದ್ದಿದ್ದು ಒಂದೇ. ಸೊ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂದ್ಬಿಟ್ಟಿದ್ದಾನೆ. ಅದ್ರ ಕಂಟೆಂಟ್ ಬೇಸ್, ಯಾಕಂದ್ರೆ ನಾನು ಧರಣಿನೂ ಮಂದಿ ನಂದು ಕೋಳಿ ಅಂಕದ್ದು ಕತೆ, ಇದು ಪೌರ ಕಾರ್ಮಿಕದ್ದು. ಇವಾಗ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಮಾಸ್ ಸಿನಿಮಾ ಮಾಡ್ತೀವಿ ಅಂದರೆ ಅದು 100 ಸಿನಿಮಾ ಬರ್ತಾ ಇದೆ, 100ರಲ್ಲಿ ನಮ್ಮದು ಒಂದಾಗುತ್ತೆ. ಸೊ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ OTTಗಳಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಇವತ್ತು ಜನ. ಸೊ ಒನ್ ಟಚ್ಚಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ತಾ ಇದೆ. ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವುದನ್ನು ಸ್ಪೆಷಲ್ ಆಗಿ ಹೇಳಿದ್ರೆ ತಾನೇ ನಮ್ಮ ಸಿನಿಮಾ ನೋಡ್ತಾರೆ, ಇಲ್ಲಾಂದರೆ ಯಾರು ನೋಡಲ್ಲ ನಮ್ಮ ಸಿನಿಮಾನ. ಸೊ ಅದಾಗಿ ನನಗೆ ಈ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು. ಕಂಟೆಂಟ್ ತುಂಬ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರದ್ದು ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ, ಆಫ್ ಬೀಟ್ ಸಿನಿಮಾ ಅನ್ಕೊಂತಾರೆ. ಇಲ್ಲ, ಕಮರ್ಷಿಯಲ್ ಆಗಿ ಒಂಚೂರು ಟಚ್ ಕೊಡ್ತಾ ಇದೀವಿ. ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಆಸ್ ಯೂಶುವಲ್ ಏನು ಫೈಟ್ಸ್ ಇರಬೇಕು, ಸಾಂಗ್ ಇರಬೇಕು, ಎಲ್ಲ ಇರುತ್ತೆ. ಅದ್ರ ಬಿಟ್ವೀನು ಕಂಟೆಂಟೇ ಟ್ರಾವೆಲ್ ಮಾಡ್ತೀವಿ. ಈಗ ದರ್ಶನ್ ಅವರು ನಿಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಈ ಕಥೆನ ಅವರಿಗೆ ಹಿಂದೆ ಹೇಳ್ಕೊಂಡಿದ್ರಾ ಹೇಗೆ ಅಂತ? ಇಲ್ಲ ಮೇಡಮ್, ಅದಾಗಿಲ್ಲ ಇನ್ನು. ಸೊ ನಾನು ದಿನಕರ್ ಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ ಆಗಿಲ್ಲ ಅದು. ಈಗ ನೀವು ಮುಂಚೆ ಅಂದ್ರೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಏನು ಸಜೆಸ್ಟ್ ಮಾಡಿದ್ರು, ಏನು ಹೇಳಿದ್ರು, ಹೇಗೆ ಅನ್ನಿಸ್ತು ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ? ಅಲ್ಲ, ಪ್ರಿಪೇರ್ ಆಗಿ ಬನ್ನಿ ಅಂದರು. ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವರು ಅಂಬರೀಷಲ್ಲಿ ಮಾಡಿದ್ದೆ, ಚಕ್ರವರ್ತಿಯಲ್ಲಿ ಮಾಡಿದ್ದೆ. ಸೊ ಪ್ರತಿಯೊಂದು ಹೇಳೋದೇನೆಂದರೆ ನಿರ್ಮಾಪಕರಿಗೆ ಉಳಿಸ್ರಿ, ಒಳ್ಳೆ ಸಿನಿಮಾ ಮಾಡಿ, ನಿರ್ದೇಶಕರನ್ನ ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ. ಸೊ ಅಷ್ಟೇ, ಅದ್ರ ಮೇಲೆ ಇನ್ನೇನಿಲ್ಲ, ಪಂಚುವಲ್ ಆಗಿರಿ ಅಂತಾರೆ. ಹೊರಗಡೆ ಇದ್ದಿದ್ರೆ ತುಂಬ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿ ಇಂಡಸ್ಟ್ರಿ ಇರೋರಿಗೆ ಇರ್ತಾ ಇದ್ರು. ನಿಮಗೂ ಆ ಕೊರತೆ, ಆ ಬೇಸರ ಸರ್ ಇದೆ ಸರ್, 100% ಇದೆ. ಅದು 100% ನಮಗೂ ಇದೆ. ಸೊ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ಇವಾಗ ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನು ಓಪ್ಸ್ ಫಾರ್ ದಿ ಬೆಸ್ಟ್ ಸರ್. ಆಯಿತು ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮಗಿನ್ನೂ. ಸೊ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ನೋಡೋಣ ಸರ್, ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ, ಅದು ಎಲ್ಲ ಒಂದು ಟೈಟ್ ಸಿಚುವೇಶನ್ಸ್ ಮಾಡಿದ್ದಾರೆ. ಸೊ ನಮ್ಗೆ ಹೋಗೋಕೆ ಆಪರ್ಚುನಿಟಿ ಸಿಕ್ಕಿಲ್ಲ.